ದೃಶ್ಯ ಮಾಧ್ಯಮದ ಮತ್ತು ಪತ್ರಿಕೆಯ ಎಲ್ಲ ಮಿತ್ರರೇ, ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪ್ರವಾಸೋದ್ಯಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಕ್ಷೇತ್ರ ಹನುಮಗಿರಿ. ನಮ್ಮ ಜಿಲ್ಲೆಯ ಏಕಶಿಲಾ ವಿಗ್ರಹಗಳಲ್ಲಿ ಪಂಚಮುಖಿ ಹನುಮಂತನ ಆರಾಧನಾ ಪದ್ಧತಿಗಳಲ್ಲಿ ಇರತಕ್ಕಂತ ಒಂದು ಕ್ಷೇತ್ರ ಇದು ಹನುಮಗಿರಿ. ಹಾಗಾಗಿ 12 ವರ್ಷಗಳ ಹಿಂದೆ ಪ್ರತಿಷ್ಠೆಗೊಂಡಿರತಕ್ಕಂತಹ ಆಂಜನೇಯ ಬಹಳ ಭಕ್ತರ ಆಕರ್ಷಣೆಯ ಕೇಂದ್ರ ಆಗಿದೆ. ಬಹಳಷ್ಟು ಜನ ಹರಿಕೆಗಳನ್ನು ಹೊತ್ತಾಗ ಇಲ್ಲಿ ಬಂದು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿ ಹೋದವರಿಗೆ ಅವರ ಪ್ರತಿಫಲ ಸಿಕ್ಕಿರುವಂತದ್ದನ್ನ ನಾವು ಕಂಡಿದ್ದೇವೆ. ಫಲ ಸಿಕ್ಕಿದೆ ಹೇಳಿದ್ರೆ ಇಲ್ಲಿಗೆ ಬರ್ತಕ್ಕಂಥ ಭಕ್ತರಲ್ಲಿ 60% ಜನ ಯಾವುದೋ ಒಂದು ಕಾರಣಕ್ಕೆ ಇಲ್ಲಿ ಹರಿಕೆಯನ್ನು ಹೇಳಿ ಅವರಕ್ಕೆ ಈಡೇರಿಕೆ ಅನುಭವಗಳನ್ನ ಕಂಡಿದ್ದಾರೆ. ಹಾಗಾಗಿ ಒಂದು ಸಣ್ಣ ಕಾರಣೀಕವಾಗಿರ್ತಕ್ಕಂಥ ಕ್ಷೇತ್ರ. ಹಾಗೆ ಇದೊಂದು ಪ್ರವಾಸೋದ್ಯಮ ಕಾರಣೀಕ ಧಾರ್ಮಿಕ ಕ್ಷೇತ್ರ. ಸಹಜವಾಗಿರ್ತಕ್ಕಂಥ ಆಗಮ ಶಾಸ್ತ್ರೋಕ್ತವಾಗಿ 12 ವರ್ಷಗಳಿಗೊಂದ್ಸರಿ ಅಷ್ಟಬಂಧ ಬ್ರಹ್ಮಕಲಶಗಳನ್ನ ಮಾಡತಕ್ಕಂಥದ್ದು ನಿಯಮ. 12 ವರ್ಷಗಳ ಹಿಂದೆ ಆಂಜನೇಯ ಪ್ರತಿಷ್ಠೆ ಆಯ್ತು. ಆ ನಂತರ ದೈವಜ್ಞರ ಚಿಂತನೆಯ ಪ್ರಕಾರ ಇಲ್ಲಿ ರಾಮನೂ ಇರಬೇಕು ಅಂತ ಹೇಳಿ ರಾಮ ಪ್ರತಿಷ್ಠೆ ಆಗಿದೆ. ಹಾಗಾಗಿ ಇಲ್ಲಿ 3 ರೀತಿಯ ಆರಾಧನೆಗಳಾಗ್ತವೆ. ಪ್ರಕೃತಿಯ ಮಧ್ಯೆ ಆಂಜನೇಯ, ಆದರ್ಶಪತಿಯಾಗಿರ್ತಕ್ಕಂಥ ರಾಮ, ಮತ್ತು ಈ ದೇಶದ ರಕ್ಷಣೆಯನ್ನ ಮಾಡಿರ್ತಕ್ಕಂಥ ಸೈನಿಕರ ಪೂಜೆಯ ಮುಖಾಂತರ ಭಾರತ್ ಮಾತೆಯ ಮಂದಿರ. ನನಗನ್ನಿಸಿ ಈ ಪರಿಕಲ್ಪನೆ ಇರತಕ್ಕಂಥ ಈ ದೇಶದ ಮೊದಲ ಕ್ಷೇತ್ರ ಇದು ಹನುಮಗಿರಿ. ದೇಶಕ್ಕಾಗಿ ಪ್ರಾಣ ಬಿಟ್ಟ, ದೇಶಕ್ಕಾಗಿ ತ್ಯಾಗ ಕೊಟ್ಟ, ದೇಶವನ್ನೇ ನಂಬಿರ್ತಕ್ಕಂಥ ಸೈನಿಕರಿಗೆ ಆರಾಧನೆ ಮಾಡುವುದರ ಜೊತೆಗೆ ಯಾವ ರಾಮಚಂದ್ರ ಉಲ್ಲೇಖ ಮಾಡಿದನ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಹೆತ್ತನಾಡು ಮತ್ತು ಹೆತ್ತ ತಾಯಿ ಬಹಳ ಶ್ರೇಷ್ಠ ಅನ್ನತಕ್ಕಂಥದ್ದನ್ನು ರಾಮನೇ ಹೇಳಿದ್ದ. ಆ ರಾಮನ ಪರಂಪರೆ ಅಡಿಯಲ್ಲಿ ಈ ದೇಶದಲ್ಲಿ ರಾಷ್ಟ್ರಮಾತೆಯನ್ನು ಆರಾಧನೆ ಮಾಡತಕ್ಕಂಥದ್ದು ಅಂದಿನಿಂದ ಇಂದಿನವರೆಗೆ ಬೆಳೆದು ಬಂದಿದೆ. ಹಾಗಾಗಿ ನಮ್ಮ ಮೊದಲ ವಿಚಾರ ಯಾವುದು? ಪ್ರಾಣಕ್ಕಿಂತ ದೊಡ್ಡದು ದೇಶ. ಹಾಗಾಗಿ ನಾವು ಪ್ರಾಣ ಕೊಟ್ಟು ರಾಷ್ಟ್ರ ರಕ್ಷಣೆ ಮಾಡಿದವರು. ನಮ್ಮ ಇಡೀ ದೇಶದ ಇತಿಹಾಸಗಳು ಈ ರೀತಿಯ ಇತಿಹಾಸಗಳಂತದೆ. ಮೊಘಲರ ಆಕ್ರಮಣ ಇರ್ಬೋದು, ಬ್ರಿಟಿಷರ ಕಾಲಘಟ್ಟಗಳಿರ್ಬೋದು. ಹಾಗಾಗಿ ಪ್ರಾಣವನ್ನೇ ಕೊಟ್ಟಿರ್ತಕ್ಕಂಥ ರಾಷ್ಟ್ರಭಕ್ತ ಅಂತ ಕಾಣ್ತೇವೆ. ಇವರೆಲ್ಲರೂ ಮೊದಲ ವಾಕ್ಯ ಯಾವುದು ಅಂತ ಹೇಳಿ ರಾಮಾಯಣದ ರಾಮನ ವಾಕ್ಯ. ಹಾಗಾಗಿ ಅಂತಹ ರಾಮಚಂದ್ರನ ಆರಾಧನೆಯ ಜೊತೆಗೆ ಭಾರತ್ ಮಾತೆಯ ಆರಾಧನೆ, ಆ ರಾಮಭಕ್ತ ಆಂಜನೇಯನನ್ನ ಪ್ರಕೃತಿಯ ಜೊತೆಗೆ ಜೋಡಿಸತಕ್ಕಂಥ ಕಾರ್ಯ, ಈ ಕಾರ್ಯದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕ್ಷೇತ್ರ ಸಾನ್ನಿಧ್ಯ. 3 ರೀತಿಯ ಆರಾಧನೆಯ ಸಾನ್ನಿಧ್ಯ, ಏಕ ಸಾನ್ನಿಧ್ಯ, ಅದು ಹನುಮಗಿರಿ. ಆ ಹನುಮಗಿರಿಯಲ್ಲಿ 12 ವರ್ಷದ ನಿಯಮ ಪ್ರಕಾರ ಇವತ್ತು ಬ್ರಹ್ಮಕಲಶದ ತಯಾರಿಗಳು ನಡೀತಾ ಇದ್ದಾವೆ. ಈಗಾಗಲೇ ಬ್ರಹ್ಮಕಲಶಕ್ಕೆ ಪೂರಕವಾಗಿರ್ತಕ್ಕಂಥ ಅದರ ಜೀರ್ಣೋದ್ಧಾರದ ಕಾರ್ಯಗಳು, ಮುಖಮಂಟಪದ ರಚನೆ ಆಗಿದೆ, ಕಾರ್ಯಗಳು ನಡೀತಾ ಇದ್ದಾವೆ. ಸುತ್ತ ಹಿತ್ತಾಳೆಯ ಹೊದಿಕೆಯ ಕಾರ್ಯಗಳು ರಾಮ ಮತ್ತು ಆಂಜನೇಯ ಕ್ಷೇತ್ರದಲ್ಲಿ ನಡೀತಾ ಇದೆ. ಸುಂದರವಾಗಿರ್ತಕ್ಕಂತಹ ವನ ನಿರ್ಮಾಣ ಕಾರ್ಯಗಳು ಆಗಿದ್ದಾವೆ. ಹೀಗಾಗಿ ಜೀರ್ಣೋದ್ಧಾರದ ಕಾರ್ಯಗಳು ಪೂರ್ಣ ಪ್ರಮಾಣದಲ್ಲಿ ಮುಗಿತಾ ಬ್ರಹ್ಮಕಲಶದ ಕಾರ್ಯಗಳು 9ನೇ ತಾರೀಕಿಂದ ಪ್ರಾರಂಭ ಆಗ್ತದೆ. ಹಾಗಾಗಿ ಬ್ರಹ್ಮಕಲಶಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡತಕ್ಕಂಥ ಪ್ರಯತ್ನಗಳು ಇವತ್ತು ನಡೀತಾ ಇದೆ. ಹಾಗೆ ಬ್ರಹ್ಮಕಲಶ ಮಾಡಬೇಕು ಅಂತ ಕೂತು ಯೋಚನೆ ಮಾಡಿದಾಗ ಇದರ ಸಮಾಜಕ್ಕೆ ಏನಾದ್ರೂ ಒಂದು ಸಂದೇಶಗಳು ಹೋಗ್ಬೇಕು. ಕೇವಲ ಬ್ರಹ್ಮಕಲಶ ಎಲ್ಲ ಕಡೆ ನಡೀತದೆ, ಸಂದೇಶ ಏನಾಗಬೇಕು ಅನ್ನುವ ಕಾರಣಕ್ಕೋಸ್ಕರ ಬ್ರಹ್ಮಕಲಶದ ಒಟ್ಟಿಗೆ 3 ಕಾರ್ಯಗಳನ್ನ ಜೋಡಿಸಿದೆವು. ಆ 3 ಕಾರ್ಯ ಯಾವುದು ಹೇಳಿದ್ರೆ, ರಾಮ ಇಡೀ ಹಿಂದೂ ಸಮಾಜಕ್ಕೆ ಒಂದು ಆದರ್ಶ ಪುರುಷ, ವಿಶಿಷ್ಟವಾಗಿರ್ತಕ್ಕಂಥ ಸಂದೇಶವನ್ನ ಕೊಟ್ಟ. ರಾಮ ಜೀವನ ಏನು ಹೇಳಿದ್ರೆ ವ್ಯಕ್ತಿಯ ಜೀವನದಲ್ಲೂ ರಾಮ ಇದೆ. ಅದರ ನಮ್ಮ ನಡೆಗಳಿಗಿರುವ ರಾಮಾಯಣ ಒಂದು ವ್ಯಕ್ತಿಯ ಸಂದೇಶ ಅದು.
ಹಾಗಾಗಿ ಹೇಳ್ತಾರೆ, ನಮ್ಮ ದೇಹದಲ್ಲಿ ಬಗ್ಗಿದ್ದಿರತಕ್ಕಂಥ ಲಂಕಾಸುರ ರಾವಣಾಸುರ ಜೀವ ಎನ್ನತಕ್ಕಂಥ ಸೀತೆಯನ್ನು ಅಪಹರಣ ಮಾಡಿದಾಗ ಆಂಜನೇಯ ಅನ್ನತಕ್ಕಂಥ ಗುರುವಿನಿಂದ ರಾಮ ಆ ರಾವಣವನ್ನು ಹೊರಗಿಟ್ಟ. ಹೇಳಿದ್ರೆ ನಮ್ಮ ಜೀವನದ ಅಧ್ಯಾಯ, ಒಂದು ಗುರು, ಒಂದು ದೇವರು, ಒಂದು ನಮ್ಮ ಆತ್ಮ, ಇದನ್ನು ಕೊಟ್ಟಿರ್ತಕ್ಕಂಥ ಸಂದೇಶ ರಾಮಾಯಣ. ಹಾಗಾಗಿ ಮನುಷ್ಯನ ಬೆಳಕು, ಜೀವನದ ಬೆಳಕನ್ನ ರಾಮಾಯಣದ ಮುಖಾಂತರ ಕಂಡಿದ್ದೇವೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನಗಳು ಬೆಳಗಬೇಕು, ಅದಕ್ಕೋಸ್ಕರ ರಾಮಜ್ಯೋತಿ ಬರಬೇಕು. ಹಾಗಾಗಿ ಅಯೋಧ್ಯೆಯಿಂದ ಯಾವ ಪ್ರತಿಷ್ಠಾಪಿಸಲ್ಪಟ್ಟಿರ್ತಕ್ಕಂಥ ರಾಮ, ಬಾಲರಾಮನ ಮಂದಿರ ಅಯೋಧ್ಯೆಯಿಂದ ರಾಮಜ್ಯೋತಿಯನ್ನ ತರಬೇಕು. ಆ ರಾಮಜ್ಯೋತಿಯನ್ನ ಪುತ್ತೂರಿನ, ಸುಳ್ಯದ, ಆಸುಪಾಸಿನ, ಕಾಸರಗೋಡು 3 ತಾಲೂಕುಗಳನ್ನು ಒಳಗೊಂಡಿರ್ತಕ್ಕಂಥ ಪ್ರದೇಶಗಳಲ್ಲಿ ರಾಮಜ್ಯೋತಿ ಹೋಗಬೇಕು. ಅಲ್ಲಿರ್ತಕ್ಕಂಥ ಮನೆ ಮನೆಗಳಿಗೆ ರಾಮಜ್ಯೋತಿಯ ಸಂದೇಶವನ್ನ ಕೊಡಬೇಕು. ಅಲ್ಲಿ ಸಂಸ್ಕಾರಗಳನ್ನು ಬೆಳಗಿಸ್ತಕ್ಕಂಥ ರಾಮ ಭಕ್ತಿಯ ಜಾಗೃತಿ ಮಾಡತಕ್ಕಂಥ ಕಾರ್ಯ, ಆ ಮುಖಾಂತರ ಜೀವನದ ಆತ್ಮೋನ್ನತಿಯ ಕಾರ್ಯ ಆಗಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ರಾಮಜ್ಯೋತಿಯ ಪರಿಕಲ್ಪನೆಯನ್ನು ಕಂಡಿತು. ಹಾಗಾಗಿ ಜಾತಿ, ಮತ, ಪಂಥ, ಪಂಗಡಗಳನ್ನ ಮೀರಿ ಆ ರಾಮಜ್ಯೋತಿ ತಗೊಂಡೋಗುದು. ರಾಮ ರಾಷ್ಟ್ರದ ಸಂಕೇತ, ರಾಮ ರಾಷ್ಟ್ರಭಕ್ತಿಯ ಸಂಕೇತ. ಆ ಕಾರಣಕ್ಕೋಸ್ಕರ ರಾಮ ರಾಷ್ಟ್ರ ಪುರುಷ ಅನ್ನುವ ಕಾರಣಕ್ಕೋಸ್ಕರ ರಾಮಜ್ಯೋತಿಯನ್ನ ಜಾತಿ, ಮತ, ಪಂಥ, ಪಂಗಡ, ಪಾರ್ಟಿ ಎಲ್ಲವನ್ನ ಮೀರಿ ತಗೊಂಡೋಗ್ಬೇಕು ಅನ್ನತಕ್ಕಂಥ ಪರಿಕಲ್ಪನೆಯ ಅಡಿಯಲ್ಲಿ ಒಂದು ರಾಮಜ್ಯೋತಿ ರಥಯಾತ್ರೆಯನ್ನ ಮಾಡತಕ್ಕಂಥ ಯೋಜನೆಯನ್ನ ಮಾಡಿತು. ಆ ಯೋಜನೆಗೆ ಪೂರಕವಾಗಿ ಸಮಿತಿಯನ್ನ ರಚನೆ ಮಾಡಿ ನಮ್ಮ ಮುರಳಿ ಹಸಂತಡ್ಕ ಅವರ ನೇತೃತ್ವದಲ್ಲಿ ಇವತ್ತು ರಾಮಜ್ಯೋತಿ ಬಂದಿದೆ. ಅಯೋಧ್ಯೆಯಿಂದ ರಾಮನವಮಿಯ ದಿವಸ ಹೊರಟಿರ್ತಕ್ಕಂಥ ರಾಮಜ್ಯೋತಿ ಬರ್ಬೇಕಿದ್ರೆ ಕೊಪ್ಪಳದಲ್ಲಿರ್ತಕ್ಕಂಥ ಆಂಜನೇಯಾದ್ರಿ ಬೆಟ್ಟಕ್ಕೆ ಹೋಗ್ಬೇಕು. ಅಲ್ಲಿ ಆಂಜನೇಯನ ಸಂಪರ್ಕಗಳನ್ನು ಮಾಡಬೇಕು. ರಾಮ ಉತ್ತರ ಮತ್ತು ದಕ್ಷಿಣದ ಸಂಧಾನಕಾರವ. ರಾಮನ ಸಂದೇಶವೇ ಕೊಟ್ಟಿರ್ತಕ್ಕಂಥ ಉತ್ತರ ಮತ್ತು ದಕ್ಷಿಣವನ್ನು ಜೋಡಿಸಿರ್ತಕ್ಕಂಥದ್ದು. ಅದೇ ಬಂದಾಗ ಆಂಜನೇಯನ ಭೇಟಿ ಮಾಡಿದ ಆ ಸಂಕಲ್ಪಕ್ಕೋಸ್ಕರ ರಾಮ ಜ್ಯೋತಿ ಬಂದು ಆಂಜನೇಯನ ಹೋಗ್ಬೇಕು. ಅಲ್ಲಿ ಆಂಜನೇಯನ ಜ್ಯೋತಿಯ ಸ್ಪಷ್ಟ ಆಗ್ಬೇಕು. ಆಂಜನೇಯನ ಜ್ಯೋತಿಯನ್ನ ರಾಮಜ್ಯೋತಿ ಒಟ್ಟಿಗೆ ತರಬೇಕು. ರಾಮಾಂಜನೇಯ ಒಟ್ಟಿಗೆ ಇಲ್ಲಿಗೆ ಬರಬೇಕು. ಬಂದಾಗ ಕೊಪ್ಪಳದಿಂದ ಹೊರಟಿರ್ತಕ್ಕಂಥ ಮನೆಗಳಿಗೆ ರಾಮಜ್ಯೋತಿಯ ಜೊತೆಗೆ ಆಂಜನೇಯನ ಜ್ಯೋತಿಯನ್ನು ಸೇರಿಸಿಕೊಂಡು ಕಾರ್ಕಳದಿಂದ ಮೂಡಬಿದ್ರೆ ಮಂಗಳೂರಾಗಿ ಇವತ್ತು ಪುತ್ತೂರನ್ನೆಲ್ಲ ಮೀರಿ ಇವತ್ತು ಸುಮಾರು 20-30 ಗ್ರಾಮಗಳನ್ನ ಪ್ರವೇಶ ಮಾಡಿದೆ. ಅಭೂತಪೂರ್ವವಾಗಿರ್ತಕ್ಕಂಥ ಜನಸ್ಪಂದನ ಸಿಕ್ಕಿದೆ. ನಾವು ಹೋದಲ್ಲಿ ನಾವು ಎನಿಸಿದ್ದು ಸ್ವಾಗತ ಮಂದಿರದವ್ರು ಮಾಡ್ಬೇಕು ಅಂತ. ಆದ್ರೆ ಇವತ್ತು ಸಾರ್ವಜನಿಕರೇ ಸೇರಿ ಆ ಸ್ವಾಗತ ಮಾಡತಕ್ಕಂಥ ಬಹಳ ದೊಡ್ಡದಾಗಿರ್ತಕ್ಕಂಥ ಪ್ರಕ್ರಿಯೆಗಳ ಕಂಡಿದೆ. ನಮ್ಮ ನಿರೀಕ್ಷೆಯನ್ನ ಮೀರಿ ರಥ ಸ್ವಾಗತಗಳಾಗ್ತಾ ಇದಾವೆ. ರಥಕ್ಕೆ ಜನ ಬರ್ತಕ್ಕಂಥದ್ದು ನಮ್ಮನ್ನ ಮೀರಿ ಆಗಿದೆ. ನಾವು ಮಂದಿರಕ್ಕೆ ಜ್ಯೋತಿ ಕೊಡಬೇಕು ಅಂತ ಹೇಳಿದ್ರೆ ಮಂದಿರದ ಮನೆಯವರು ತಗೊಂಡು ಹೋಗ್ಬೇಕು. ಈಗಾಗಲೇ ಒಂದೊಂದು ರಥ ಹೋದಲ್ಲಿ 100 ಜನ 200 ಜನ ಜ್ಯೋತಿಯನ್ನು ತಗೊಂಡು ಹೋಗತಕ್ಕಂಥದ್ದು ಈಗಾಗಲೇ ಸುಮಾರು 5,000 ಮನೆಗಳಿಗೆ ಈಗಾಗಲೇ ಜ್ಯೋತಿ ಹೋಗಿದೆ. ಇನ್ನು ಆ ಮಂದಿರದಿಂದ, ಆ ಮನೆಗಳಿಂದ ಬೇರೆಯವರು ತಗೊಂಡು ಹೋಗ್ತಾರೆ. ಇದು ಎಲ್ಲಾ ಮನೆಗಳಿಗೆ. ಯಾಕಂದ್ರೆ ಅಸ್ಪೃಶ್ಯ ಅನ್ನತಕ್ಕಂಥ ಭೇದ ಭಾವಗಳು ಹೋಗ್ಬೇಕು. ಆ ಕಾರಣಕ್ಕೋಸ್ಕರ ಭಾವನೆಗಳನ್ನು ಇಟ್ಕೊಂಡು ರಾಮಜ್ಯೋತಿ ಎಲ್ಲರ ಮನೆಗಳು ಹೋಗ್ಬೇಕು. ಯಾರು ಅಪೇಕ್ಷೆ ಬರ್ತಾರೋ ಅವನ ಮನೆಗೆ ಕೊಡ್ತಕ್ಕಂಥ ಸಂಕಲ್ಪ ಆಗಿದೆ. ಹಾಗಾಗಿ ರಾಮಜ್ಯೋತಿ ರಥಯಾತ್ರೆ ಅಯೋಧ್ಯೆಯಿಂದ ಹೊರಟು ಇವತ್ತು ಪುತ್ತೂರಿನ ಗ್ರಾಮಗಳಲ್ಲಿ, ಸುಳ್ಯದ ಗ್ರಾಮಗಳನ್ನ ನಿನ್ನೆ ಹೋಗಿ ಇವತ್ತು ಪುತ್ತೂರಿಗೆ ಹೋಗಿ ಮತ್ತೆ ಸುಳ್ಯಕ್ಕೆ ಹೋಗುತ್ತೆ. ಹೀಗೆ ಒಂದು ಪರಿವರ್ತನೆಯ ಗಾಳಿ ರಾಮಜ್ಯೋತಿಯ ಜೊತೆಗೆ ಹೋಗ್ತಾ ಇದೆ. ಹಾಗಾಗಿ ಒಂದು ಸುಂದರವಾಗಿರ್ತಕ್ಕಂಥ ಪರಿಕಲ್ಪನೆ ರಾಮಜ್ಯೋತಿ ಇದ್ದು ಇದನ್ನು ಕೊಟ್ಟಿದ್ದೇವೆ. ಎರಡನೇದು ರಾಮ ಮಂತ್ರವ ಪಠಿಸು ಅಂತ ಹೇಳ್ತಾರೆ. ರಾಮ ಮಂತ್ರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತ ಪುರಾಣದಲ್ಲಿ, ಬಾಕಿ ಉಳಿದಂತೆ ಎಲ್ಲ ಸಾಹಿತ್ಯಗಳಲ್ಲಿ ನಮ್ಮಲ್ಲಿ ಉಲ್ಲೇಖಗಳಿದ್ದಾವೆ. ನಮ್ಮ ದೇಶದ ಜ್ಞಾನ ಭಂಡಾರ ಅಭೂತವಾಗಿರ್ತಕ್ಕಂಥ ಜ್ಞಾನ ಭಂಡಾರ. ಅದರಲ್ಲಿ ರಾಮನ ಮಂತ್ರವನ್ನ ಪಠಿಸಿದ್ರೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಸಿಗುತ್ತೆ ಅನ್ನತಕ್ಕಂಥ ಪರಿಕಲ್ಪನೆಗಳು ನಮ್ಮ ಧರ್ಮದಲ್ಲಿ, ನಮ್ಮ ನಂಬಿಕೆಗಳಲ್ಲಿ, ನಮ್ಮ ಹಿರಿಯರ ಸಂಸ್ಕೃತಿಗಳಲ್ಲಿ ಇದಾವೆ. ಹಾಗಾಗಿ ರಾಮ ಜ್ಯೋತಿ ಹೋಗ್ಬೇಕು. ಅದರ ಜೊತೆಗೆ ಪ್ರತಿಯೊಬ್ಬನಿಗೂ ಪೂರಕವಾಗಿ ಅವನ ಜೀವನದ ಅನುಗ್ರಹಕ್ಕೋಸ್ಕರ ಪ್ರತಿಯೊಬ್ಬನಿಗೂ ರಾಮ ಮಂತ್ರದ ಪಠಣ ಆಗಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ರಾಮ ಜಪ ಯಾಗವನ್ನ ಜೋಡಿಸಿದೆ. ಇದರ ಉದ್ದೇಶ ಒಂದೇ, ವಿಶ್ವ ಕಲ್ಯಾಣ. ವಾಪಸ್ ಇದರ ಉದ್ದೇಶ ಯಾವುದೋ ಸ್ವಾರ್ಥ ಅಲ್ಲ, ಯಾವುದೋ ಹನುಮಗಿರಿಗೋಸ್ಕರ ಅಲ್ಲ, ಅಥವಾ ಯಾವುದೋ ಒಂದು ವ್ಯಕ್ತಿಯ ಉತ್ತಿಷ್ಟತೆಗೋಸ್ಕರ, ಉನ್ನತಿಗೋಸ್ಕರ ಅಲ್ಲ. ಈ ಪರಿಕಲ್ಪನೆ ಇರತಕ್ಕಂಥದ್ದು ಕೋಟಿ ರಾಮ ಜಪ ಯಾಗವನ್ನ ಮಾಡಬೇಕು. ಆ ರಾಮ ಜಪವನ್ನ ಮಾಡಿದ ಮೇಲೆ ಎಲ್ಲರೂ ಜೋಡಿಸ್ಬೇಕು. ಸಾರ್ವಜನಿಕರ ಸಹಕಾರದಿಂದ ರಾಮ ಜಪ ಆಗಬೇಕು. ಆ ಜಪಕ್ಕೆ ಯಾಗವನ್ನ ಪೂರ್ಣಾಹುತಿ ಇಲ್ಲಿ ಆಗಬೇಕು. ಆ ಪೂರ್ಣಾಹುತಿಯ ಸಮರ್ಪಣೆಯ ಸಂದರ್ಭದಲ್ಲಿ ವಿಶ್ವ ಕಲ್ಯಾಣದ ಜೊತೆಗೆ ಜಗದ್ಗುರು ಭಾರತ ನಿರ್ಮಾಣದ ಪರಿಕಲ್ಪನೆಯ ಇಚ್ಛೆಯನ್ನು ಇಟ್ಕೊಂಡು ಆಗಬೇಕು. ಹಾಗಾಗಿ ದೇಶ ಸುಭಿಕ್ಷೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಯಾಗ. ದೇಶದ ಸುಭಿಕ್ಷೆಯ ಹಿತದಿಂದ ವಿಶ್ವ ಕಲ್ಯಾಣವನ್ನು ಬಯಸಿ ಇವತ್ತು ಯುದ್ಧದ ಸಂದರ್ಭಗಳು ಇಡೀ ದೇಶಗಳ ಜೊತೆಗೆ, ಧರ್ಮಗಳ ಜೊತೆ, ಮತಗಳ ಜೊತೆ ಅಂತರಗಳಿದ್ದಾವೆ. ಇದೆಲ್ಲರೂ ಮಾನಸಿಕವಾಗಿರ್ತಕ್ಕಂಥ ಭಾವನೆಗಳಿಂದ ಹೋಗಬೇಕು. ಇಡೀ ಜಗತ್ತಿಗೆ ಒಂದು ಶಾಂತಿಯ ಸಂದೇಶಗಳಾಗಬೇಕು. ಅದರಲ್ಲಿ ಭಾರತ ಸುಭಿಕ್ಷವಾಗಿರಬೇಕು. ಹಾಗಾಗಿ ಭಾರತದ ಸುಭಿಕ್ಷೆಯ ಹಿತಕ್ಕೋಸ್ಕರ ಈ ರಾಮ ಜಪ ಯಾಗ. ಹಾಗಾಗಿ ಈ ಜಪದಲ್ಲೂ
ಎಲ್ಲರಿಗೂ ದೀಕ್ಷೆಯನ್ನು ಕೊಡ್ತೇವೆ, ಯಾರು ಕೇಳಿದ್ರು ಕೊಡ್ತೀವಿ. ಅದರಲ್ಲೂ ಜಾತಿ ಮತ ಪಂಥ ಪಂಗಡಗಳಿಲ್ಲ. ನಾವೊಂದು ಅಂದಾಜು ಇಲ್ಲಿಂದ ಒಂದು 500 ಜನರನ್ನ ಜಪ ದೀಕ್ಷೆ ಕೊಡುದು, ಅವರನ್ನ ಗ್ರಾಮಗಳಿಗೆ ಕಳಿಸುದು. ಸುಮಾರು 80 ಗ್ರಾಮಗಳಲ್ಲಿ 60 ಗ್ರಾಮಗಳಲ್ಲಿ ಸಮಿತಿಗಳನ್ನ ಮಾಡಿದ್ದೇವೆ. ಆ 60 ಗ್ರಾಮಗಳಿಗೆ ದೀಕ್ಷೆಯನ್ನ ಕೊಡಬೇಕು ಅಂತ ಯೋಚನೆ ಮಾಡಿದ್ರು. ನಾನು ಬೇರೆ ಬೇರೆ ಕಡೆಗಳಲ್ಲಿ ಬ್ರಹ್ಮಕಲಶ ಜವಾಬ್ದಾರಿ ತಗೊಂಡಿದ್ದೀನಿ. ಆಶ್ಚರ್ಯ ಆದ್ದು ಎರಡು. ನಮ್ಮ ಗುರಿ ಇದ್ದದ್ದು ಒಂದು 500 ಜನರಿಗೆ ಕೊಟ್ಟು ಅದೊಂದು 5,000 ಜನರಿಗೆ ಕೊಡ್ಬೇಕು. ಈಗಾಗಲೇ ಸುಮಾರು 13,000 ಜನ ದೀಕ್ಷೆಯನ್ನ ತಗೊಂಡಿದ್ದಾರೆ. 13,000 ಜನ. ಇದು ಎಷ್ಟು ಜನ ಮನೆಗಳಿಗೆ ಅಲ್ಲಿಂದ ಎಷ್ಟು ಜನರಿಗೆ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ, ಸಂಖ್ಯೆ ಸಿಗ್ತಾ ಇಲ್ಲ. ಈಗಾಗಲೇ 13,000 ನಮ್ಮ ಗುರಿಯನ್ನ ಮೀರಿ ಅಭೂತಪೂರ್ವವಾಗಿರ್ತಕ್ಕಂಥ ಇದಕ್ಕೆ ಸ್ಪಂದನ ಜನರಿಂದ ಸಿಕ್ಕಿದೆ. 60 ಗ್ರಾಮಗಳಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಸಮಿತಿಗಳಾಗಿದೆ, ಜಪಗಳನ್ನು ಹೇಳ್ತಕ್ಕಂಥದ್ದಾಗಿದೆ. 10 ಭಜನಾ ಮಂದಿರದವರು ಅವರು ಸ್ವಯಂ ಪ್ರೇರಿತರಾಗಿ ಭಜನೆ ಮುಖಾಂತರ ರಾಮ ಜಪವನ್ನು ಹಾಡ್ತಾ ಇದ್ದಾರೆ. ಪ್ರತಿ ಮನೆಯಲ್ಲಿ 108 ಹೇಳಿದ್ರೆ ಸಾಕು ಅಂತ ಹೇಳಿದ್ರೆ 1,008 ಸಂಖ್ಯೆಗಳನ್ನ ಹೇಳ್ತಾ ಇವತ್ತು ಮನೆಗಳಲ್ಲಿ ಜಪ ಮಾಡ್ತಾ ಇದ್ದಾರೆ. ಬಾಲರಿಂದ ಹಿಡಿದು ಅಬಾಲರವರೆಗೆ ವೃದ್ಧರಾದಿಯಾಗಿ ಅದ್ಭುತವಾಗಿರ್ತಕ್ಕಂಥ ಈ ಜಪಯಾಗದಲ್ಲಿ ಜೋಡಿಸಿಕೊಳ್ತಾ ಇದ್ದಾರೆ. ನಮಗೆ ನಿರೀಕ್ಷೆಗಳನ್ನ ಮೀರಿ ಜನರ ಒತ್ತಡಗಳಿದ್ದಾವೆ. ಹಾಗಾಗಿ ರಾಮ ಜಪ ಇವತ್ತು ನಮ್ಮ ಗುರಿ ಇದ್ದದ್ದು 1 ಕೋಟಿ, ಅದನ್ನ ಮೀರಿ ಹೋಗಿದೆ. ನಾಡ್ದು ನಾವು ಆ ಯಾಗವನ್ನ ಪೂರ್ಣವಾಗಿ ವಿಶ್ವ ಕಲ್ಯಾಣದ ದೃಷ್ಟಿಯಿಂದ ಜಗತ್ತಿಗೆ ಶಾಂತಿ ಸನ್ಮಂಗಲ ಸಿಗಲಿ, ಭಾರತ ಸುಭಿಕ್ಷ ಆಗಲಿ ಅನ್ನುವ ಪರಿಕಲ್ಪನೆ ಅಡಿಯಲ್ಲಿ ಆ ಯಾಗವನ್ನ ಜೋಡಿಸಿದೆ. ಇವತ್ತು ರಾಮ ಜಪ ಯಾಗದ ಪೂರ್ತಿಯಾಗಿರ್ತಕ್ಕಂಥ ನಮ್ಮ ಸಹಜ ರಾಧಾಕೃಷ್ಣ ಅವರ ನೇತೃತ್ವದಲ್ಲಿ ಒಂದು ಹೊಸ ಪರಿಕಲ್ಪನೆ ಅಡಿಯಲ್ಲಿ ಮತ್ತು ನಮ್ಮ ಪದ್ಮಶ್ರೀ ಸೋಲಾರ್ನ ಕೆದಂಬಾರಿ ಸೀತಾರಾಮ್ ರೈ ಅವರ ನೇತೃತ್ವದಲ್ಲಿ ಇವತ್ತು ಬಹಳ ಸುಂದರವಾಗಿರ್ತಕ್ಕಂಥ ಜಪಯಾಗದ ಪರಿಪೂರ್ಣವಾಗಿರ್ತಕ್ಕಂಥ ದೀಕ್ಷಿತರನ್ನ ಹುಡುಕಿ ದೀಕ್ಷೆಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ನಮ್ಮ ಪರಿಕಲ್ಪನೆಗಳನ್ನ ಮೀರಿ, ನಮ್ಮ ಯೋಚನೆಗಳನ್ನ ಮೀರಿ ಜಪಯಾಗಕ್ಕೆ ಜನರ ಸ್ಪಂದನ ಸಿಕ್ಕಿದೆ. 3ನೇದು, ಇಲ್ಲಿ ಅಲ್ಲೋ ನಾವು ಸಾರ್ವಜನಿಕವಾಗಿ ಹಣ ಸಂಗ್ರಹ ಇಲ್ಲ. ನಮ್ಮ ಚಿಂತನೆಯಲ್ಲಿ ಭಕ್ತಿ ಹೇಳತಕ್ಕಂಥದ್ರಲ್ಲಿ ಸಮರ್ಪಣೆ ಒಂದು. ನಮ್ಮ ಇಚ್ಛೆ ಇರತಕ್ಕಂಥ ಹಿರಿಯರ ಇಚ್ಛೆಗಳೇನು ಹೇಳಿದ್ರೆ ಭಕ್ತಿಯಲ್ಲಿ ಭಗವಂತನಿಗೆ ಅರ್ಪಣೆ, ನನ್ನದೆಲ್ಲವನ್ನ ಅರ್ಪಣೆ ಮಾಡ್ತೇನೆ ಅನ್ನತಕ್ಕಂಥ ಸಂಕೇತವೇ ಭಕ್ತಿ, ಅದೇ ಆಧ್ಯಾತ್ಮ. ಹಾಗಾಗಿ ಎಲ್ಲವನ್ನ ಅರ್ಪಣೆ ಮಾಡಿದಾಗ ಭಗವಂತನಿಗೆ. ಹಾಗಾಗಿ ಇಲ್ಲಿ 3 ಜ್ಯೋತಿಯ ಕಲ್ಪನೆಯ ಅಡಿಯಲ್ಲಿ ರಾಮ, ಧ್ಯಾನದ ಮುಖಾಂತರ ಜಪ ಮುಖಾಂತರವಾಗಿ ರಾಮನಿಗೆ ನಮ್ಮ ಜಪದ ಅರ್ಪಣೆ, ಅದರ ಜೊತೆಗೆ ಅರ್ಪಿತವಾಗಿರ್ತಕ್ಕಂಥ ನಮ್ಮ ಬದುಕಿನಲ್ಲಿ ಏನಾದರೂ ರಾಮನಿಗೆ ಕೊಡ್ಬೇಕು. ಅದಕ್ಕೋಸ್ಕರ ಒಂದು ವ್ಯಕ್ತಿ 2 ತೆಂಗಿನಕಾಯಿ ಕೊಡ್ಬೇಕು. ನಾರಿಕೇಳ ಸಮರ್ಪಣೆ, 1 ರಾಮನಿಗೆ, 1 ಆಂಜನೇಯನಿಗೆ. ಇಷ್ಟೇ ಸಂಗ್ರಹ ಕೇಳಿದ್ವಿ. ನಾವು ಸುಮಾರು 1 ಲಕ್ಷ ನಾರಿಕೇಳ ಸಮರ್ಪಣೆ ಆಗಬೇಕು ಅಂತ ಯೋಚನೆ ಮಾಡಿದ್ವಿ. ನಮ್ಮ ಅರುಣ್ ಪುತ್ತಿಲರ ನೇತೃತ್ವದಲ್ಲಿ ಅದಕ್ಕೊಂದು ದೊಡ್ಡದಾಗಿರ್ತಕ್ಕಂಥ ಸಮಿತಿಯ ರಚನೆ ಆಯಿತು. ಆ ಸಮಿತಿಯವರು ಗ್ರಾಮಗಳಿಗೆ ಹೋಗಿ ನಾರಿಕೇಳ ಸಂಗ್ರಹಕ್ಕೆ ಪ್ರಯತ್ನಗಳನ್ನು ಮಾಡಿದ್ರು. ಇವತ್ತು ಈಗಾಗಲೇ ಸಮರ್ಪಣೆ ಕಾರ್ಯಗಳು ಪ್ರಾರಂಭ ಆಗಿದೆ. ಗ್ರಾಮಗಳಿಂದ ನಮ್ಮ ನಿರೀಕ್ಷೆಯನ್ನ ಮೀರಿದೆ. ಈಗ ನಮಗೆ ಬರುವ ಅಂದಾಜು ಸುಮಾರು 1.5 ಲಕ್ಷವನ್ನ ದಾಟ್ತದೆ ನಾರಿಕೇಳ. ಈಗಾಗಲೇ ಸುಮಾರು 60,000 ತೆಂಗಿನಕಾಯಿಗಳು ಬಂದಿದ್ದಾವೆ. ಹೇಳಿದ್ರೆ ನಾವು ಹನುಮಂತನಿಗೆ ಕೊಡಬೇಕು, ರಾಮನಿಗೆ ಕೊಡಬೇಕು ಅನ್ನತಕ್ಕಂಥ ಭಾವನೆಗಳು ಅವರವರಾಗೆ ಇವತ್ತು ಇಲ್ಲಿ ಬಂದು ಹಾಕಿ ಹೋಗ್ತಾ ಇದ್ದಾರೆ. ಇವತ್ತು ಸುಮಾರು ಜನ ಪುತ್ತೂರಿಂದ ಬಂದು ಅವರಾಗೆ 2 ತೆಂಗಿನಕಾಯಿ ಇಟ್ಟು ಹೋಗ್ತಾ ಇದ್ದಾರೆ. ಬಂದವರೆಲ್ಲರೂ ಭಕ್ತರು ಹುಡುಕಿಕೊಂಡು ಬಂದು ತೆಂಗಿನಕಾಯಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಹೇಳಿದ್ರೆ ನಮ್ಮ ಚಿಂತನೆಗಳೇನಿದೆ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅನ್ನತಕ್ಕಂಥ ಅರ್ಪಣೆಯ ಸಾಕ್ಷಿಯಾಗಿ ಇವತ್ತು ಜನ ಸ್ಪಂದನೆಯನ್ನ ಕೊಡ್ತಾ ಇದ್ದಾರೆ. ನಮ್ಮ ಗುರಿಯನ್ನ ಮೀರಿ ಇವತ್ತು ನಾರಿಕೇಳ ಸಮರ್ಪಣೆ ಆಗ್ತಾ ಇದೆ. ಇದರ ಜೊತೆಗೆ ಇಂತಹ ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳನ್ನು ಜೋಡಿಸಿ ಎಲ್ಲವನ್ನ ಯಶಸ್ವಿ ಮಾಡಬೇಕು ಅಂತ ಹೇಳೋ ದೃಷ್ಟಿಯಿಂದ 1 ರಾಮ ಜಪಯಾಗ, 1 ರಾಮಜ್ಯೋತಿ, 1 ನಾರಿಕೇಳ, ಆ ನಂತರ ನಮ್ಮ ಬ್ರಹ್ಮಕಲಶಗಳು. ಈ ಎಲ್ಲ ಕಾರ್ಯಗಳನ್ನ ಇದು ಜೋಡಿಸಿ ಇದಕ್ಕೊಂದು ದೊಡ್ಡದಾಗಿರ್ತಕ್ಕಂಥ ಸಮಿತಿ, ಇನ್ನೊಂದು ಅದಕ್ಕೆ ಉಪಸಮಿತಿ, ಸ್ವಾಗತ ಸಮಿತಿಗಳು, ಮತ್ತು ಅದಕ್ಕೆ ಒಂದು 30 ಸಮಿತಿಗಳ ರಚನೆ ಆಗಿದೆ. ಒಂದು ಹೊಸ ಸಂದೇಶವನ್ನ ಕೊಡಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ನಮ್ಮ ಒಬ್ಬ ಶಿಕ್ಷಣ ತಜ್ಞರಾಗಿರ್ತಕ್ಕಂತಹ ಆಧ್ಯಾತ್ಮಿಕ ಜೊತೆಗೆ ನಮ್ಮ ಜನಪದೀಯವಾಗಿರ್ತಕ್ಕಂಥ ತುಳು ಜನಪದೀಯವಾಗಿರ್ತಕ್ಕಂಥ ಉತ್ಸವಗಳಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ರವೀಶ್ ಪಡುಮಳೆಯವರನ್ನ ಸ್ವಾಗತ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿ ಅವರ ನೇತೃತ್ವದಲ್ಲಿ ಸ್ವಾಗತ ಸಮಿತಿಯನ್ನ ಅಚ್ಚುಕಟ್ಟು ಮಾಡತಕ್ಕಂಥ ಕೆಲಸ ಕಾರ್ಯಗಳು ಬಾಕಿ ಹೋದಂತ ಕಾರ್ಯಗಳು ನಡೀತಾ ಇದೆ. ಅದರ ಬ್ರಹ್ಮಕಲಶ ನಡಿಬೇಕು, ಯಾಗ ನಡಿಬೇಕು, ಇದಕ್ಕೆಲ್ಲ ಪೂರ್ಣವಾಗಿರ್ತಕ್ಕಂಥ ಎಲ್ಲ ತಯಾರಿಗಳು ನಡೀತಾ ಇದ್ದಾವೆ. ಆ ತಯಾರಿಯ ಮಧ್ಯೆ ಒಂದಷ್ಟು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸ್ತೇವೆ. ಸಹಜವಾಗಿ ಜನರು ಏನಾದ್ರು ಕೊಡ್ಬೇಕು ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯ ಒಂದು ಪರಂಪರೆ ಹಸಿರುವಾಣಿ ಕಾಣಿಕೆ. ಈ ಹಸಿರುವಾಣಿ ಕಾಣಿಕೆಯ ಸಮರ್ಪಣೆ ಅದು ನಮ್ಮಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಪರಂಪರೆ. ಹಾಗಾಗಿ ಶಶಿಕುಮಾರ್ ಬಾಲ್ಯಟ್ಟು ಅವರ ನೇತೃತ್ವದಲ್ಲಿ ಒಂದು ಹಸಿರುವಾಣಿ ಕಾಣಿಕೆಯ ತಂಡದ ರಚನೆಯನ್ನ ಮಾಡಿದೆ. ಈಗಾಗಲೇ ಎಲ್ಲ ದೇವಸ್ಥಾನಗಳು, ಮಂದಿರಗಳು, ಕ್ಲಬ್ಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನ ಮಾತಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಅದಕ್ಕೂ ಬಹಳ ಒಳ್ಳೆಯ ಸ್ಪಂದನೆಗಳು ಇವತ್ತು ಸಿಗ್ತಾ ಇದೆ.
ನಮ್ಮ ನಿರೀಕ್ಷೆಯಿಂದ ಮೀರಿ ಇವತ್ತು ಶಶಿಕುಮಾರ್ ರೈ ಅವರ ತಂಡ ಕೆಲಸ ಮಾಡಿರೋದನ್ನ ನಿರೀಕ್ಷೆಯಿಂದ ಮೀರಿ ಹಸಿರುವಾಣಿ ಕಾಣಿಕೆ ಬರ್ತದೆ. ಇದು ಒಂದು. ಎರಡನೇದು, ಇದಕ್ಕೆ ಪೂರಕವಾಗಿ ನಮ್ಮ ಕಲ್ಪನೆಗಳೇನಿದಾವೆ ಹೇಳಿದ್ರೆ, ಬ್ರಹ್ಮಕಲಶ ಹಿಂದೆ ರಾಜಾಶ್ರಯದಲ್ಲಿ ದೇವಸ್ಥಾನಗಳಿದ್ದು, ಆ ರಾಜಾಶ್ರಯದ ಮುಖಾಂತರ ಸಾಹಿತ್ಯ, ಸಂಗೀತ, ಸಾಂಸ್ಕೃತಿಕ ಪರಂಪರೆಗಳಿಗೆ ಹಿಂದಿನವರು ಕೊಡುಗೆಗಳನ್ನ ದೇವಸ್ಥಾನಗಳ ಮುಖಾಂತರ ಕೊಡ್ತಿದ್ರು. ಕಲಾವಿದರಿಗೆ ಸಂರಕ್ಷಣೆಯಲ್ಲಿ ಉಂಬಳಿಯ ಹೆಸರಿನಲ್ಲಿ ಸಮಾಜಗಳನ್ನ ರಕ್ಷಣೆ ಮಾಡತಕ್ಕಂಥ ಪದ್ಧತಿಗಳು, ರಾಜರಿಂದ ದೇವಸ್ಥಾನಗಳು, ದೇವಸ್ಥಾನದಿಂದ ಸಮಾಜ, ಸಮಾಜದಿಂದ ಮಠ ಮಂದಿರಗಳು, ಮಠಮಾನ್ಯಗಳಿಂದ ಹಿಡಿದು ಕಲಾಕಾರರು, ಕಲಾಕಾರರಿಂದ ಹಿಡಿದು ಬೇರೆ ಬೇರೆ ವೃತ್ತಿಗಳಿಗೆ ಅನುಕೂಲ ಮಾಡತಕ್ಕಂಥ ಪದ್ಧತಿಗಳಿತ್ತು. ಆ ಪದ್ಧತಿಗೆ ಅನುಸಾರವಾಗಿ ನಮ್ಮ ಬ್ರಹ್ಮಕಲಶಗಳಲ್ಲೂ ವ್ಯವಸ್ಥೆಗಳಾಗಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಒಂದು ದೊಡ್ಡದಾಗಿರ್ತಕ್ಕಂಥ 2 ಸಾಂಸ್ಕೃತಿಕ ವೇದಿಕೆಗಳನ್ನ ರಚನೆ ಮಾಡಲಾಗಿದೆ. ಜಿಲ್ಲೆಯ, ಅಂತರ್ಜಿಲ್ಲೆಯ, ಅಂತಾರಾಜ್ಯದ, ರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ತಂಡಗಳಂತಂದು ಲವ ಮತ್ತು ಕುಶ ಅನ್ನತಕ್ಕಂಥ 2 ವೇದಿಕೆಗಳಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ರೀತಿಯಲ್ಲಿ ನಿರಂತರವಾಗಿರ್ತಕ್ಕಂಥ ಬೆಳಗಿನಿಂದ ರಾತ್ರಿ 12 ಗಂಟೆವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜೋಡಿಸಿದೆ. ಅದರಲ್ಲಿ ಭಾರತೀಯ ಸಂಸ್ಕೃತಿಯ ನೃತ್ಯಗಳಿಗೆ ಹೆಚ್ಚು ಆದ್ಯತೆ, ಭಾರತೀಯ ಸಂಸ್ಕೃತಿಯ ಸಂಗೀತಗಳಿಗೆ ಆದ್ಯತೆ, ಭಾರತೀಯ ಸಂಸ್ಕೃತಿಯ ನಾಟಕ, ಕಲಾ, ಪುರಾಣ ಇಟ್ಟುಕೊಂಡು ಮಾಡಬೇಕು ಅಂತ ಹೇಳುವ ಕಲ್ಪನೆಯಲ್ಲಿ ಸಾಂಸ್ಕೃತಿಕ ತಂಡ ಅಭೂತಪೂರ್ವವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. 2 ಕಡೆಗಳಲ್ಲಿ ಸುಮಾರು 48 ತಂಡಗಳಿಂದ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ಕೊನೆಯ ದಿನ 12ನೇ ತಾರೀಕಿಗೆ ಆಳ್ವಾಸ್ ಪ್ರತಿಷ್ಠಾನದವರಿಂದ ಅವರ ನುಡಿಸಿರಿ ವಿರಾಸತ್, ಆಳ್ವಾಸ್ ವಿರಾಸತ್ ಇಲ್ಲಿ ನಡೀಲಿಕ್ಕಿದೆ. ಆಳ್ವಾಸ್ ವಿರಾಸತ್ ನಡೀಲಿಕ್ಕಿದೆ 12ನೇ ತಾರೀಕು. ಹೀಗೆ ಸಾಂಸ್ಕೃತಿಕವಾಗಿರ್ತಕ್ಕಂಥ ತಂಡಗಳ ಜೋಡಣೆ ಆಗಿದೆ. ಇದರ ಜೊತೆಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ನಂಬಿಕೆ ಜೊತೆ ನಮ್ಮ ದೇವರನ್ನ ದಾಸ ಸಾಹಿತ್ಯದ ಅಡಿಯಲ್ಲಿ ನಾವು ನಂಬುವಂಥದ್ದು ಸಹಜ. ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡಲಿ ಅಂತ. ನನ್ನ ಹತ್ರ ಏನಿಲ್ಲ ಅಂದ್ರೆ ಭಗವಂತನ ಹಾಡು ಹೇಳುದು. ಹಾಗಾಗಿ ಭಜನೆ ಇದರ ಮುಖಾಂತರ ಬಂತು. ಹಾಗಾಗಿ ಭಕ್ತಿಯ ಸಂಕೇತವಾಗಿರ್ತಕ್ಕಂಥ ಭಜನೆಯನ್ನ ಜೋಡಿಸಬೇಕು. ಹಾಗಾಗಿ ಒಂದು ಭಜನಾ ಟೀಮ್ಗಳನ್ನು ರಚನೆ ಮಾಡಿದ್ರು. ನಿರಂತರವಾಗಿ ನಾಳೆಯಿಂದ ಆ ಭಜನಾ ಕಾರ್ಯಗಳು ನಡೀತದೆ. 3 ವೇದಿಕೆಯಲ್ಲಿದೆ, ಕೊನೆಗೆ 1 ವೇದಿಕೆಯಲ್ಲಿ ನಾವು ಪೂರ್ಣ ಮಾಡ್ತೇವೆ. ಹಾಗೆ ನಿರಂತರವಾಗಿರ್ತಕ್ಕಂಥ ನಾಳೆಯಿಂದ 12ನೇ ತಾರೀಕಿನವರೆಗೆ ಈ ಜಿಲ್ಲೆಯ ಸುಮಾರು 300 ತಂಡಗಳು ಬಂದು ಭಜನಾ ಸಂಗೀತವನ್ನ ನುಡಿಸ್ತಾರೆ. ಭಜನೆ ಪೂರ್ತಿಯಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೆ ನಿರಂತರವಾಗಿ ಆ ಭಜನೆ ನಡೀತದೆ. 12ನೇ ತಾರೀಕು ಇಲ್ಲಿ ಕುಣಿತ ಭಜನೆ ಇದೆ. 11 ಯಾಗದ ದಿನ ಇಲ್ಲಿ ಕುಣಿತ ಭಜನೆಗಳು ನಡೀತದೆ. ಹಾಗಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಭಜನಾ ತಂಡಗಳನ್ನ ನಮ್ಮ ಕಾಟುಕೆ ರಾಮಕೃಷ್ಣರು ಬಾಕುಳದಂತವರ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಿಕೊಂಡು ಈಗಾಗಲೇ ಅದಕ್ಕೆ ಪೂರ್ಣ ಸಿದ್ಧತೆಗಳು ನಡೆದಿದೆ, ಭಜನೆಗಳಿರ್ತದೆ. ಹೀಗೆ ಒಂದು ವೈವಿಧ್ಯಮಯವಾಗಿರ್ತಕ್ಕಂಥ ಒಂದು ಸಂದೇಶಗಳನ್ನು ಕೊಡಬಲ್ಲ ಮತ್ತು ಇದರ ಮುಖಾಂತರ ಅನುಷ್ಠಾನಗಳನ್ನ ಪಾರಂಪರಿಕವಾಗಿ ಸಾಂಸ್ಕೃತಿಕವಾಗಿ ಉಳಿಸ್ತಾ ಇಲ್ಲಿಯ ಧರ್ಮ, ಇಲ್ಲಿಯ ಚಿಂತನೆಗಳು, ಇಲ್ಲಿಯ ಶಾಸ್ತ್ರೋಕ್ತವಾಗಿ ನಡೆಯತಕ್ಕಂಥ ಕಾರ್ಯಗಳನ್ನು ಇಟ್ಟುಕೊಂಡು ಬ್ರಹ್ಮಕಲಶವನ್ನು ಯೋಜನೆ ಮಾಡಿದ್ದೇವೆ. ಈಗಾಗಲೇ ನಮ್ಮ ದೊಡ್ಡದಾಗಿರ್ತಕ್ಕಂಥ ಬೂಡಿಯಾರಿದ್ದಾರೆ, ನಮ್ಮ ರವಿಕಿರಣ್ ಶೆಟ್ಟರ್ ಇದ್ದಾರೆ, ಸಹಜ ಇದ್ದಾರೆ, ಪಕ್ಕಲ್ರಿದ್ದಾರೆ, ನಮ್ಮ ನೌಶ್ ಇದ್ದಾರೆ, ಆರ್ಸಿ ಇದ್ದಾರೆ. ಹೀಗೆ ಎಲ್ಲ ಪ್ರಮುಖರನ್ನ, ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಮುಖರನ್ನ, ಬೇರೆ ಬೇರೆ ರಾಜಕೀಯ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪುತ್ತೂರು ತಾಲೂಕಿನ ಪ್ರಮುಖರನ್ನು ಇಟ್ಟುಕೊಂಡು, ಸಹಕಾರಿ ಕ್ಷೇತ್ರದಲ್ಲಿ ಇಟ್ಟುಕೊಂಡು ತಂಡಗಳನ್ನ ಮಾಡಿದ್ದೇವೆ. ಬೇರೆ ಬೇರೆ ಉಪಸಮಿತಿಗಳು ಅವರು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರಿ ಹಿಂದೆ ಆಗದ ರೀತಿಯಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಬ್ರಹ್ಮಕಲಶವನ್ನು ಅನುಷ್ಠಾನಗೊಳಿಸಬೇಕು ಅಂತ ಕಾರ್ಯಗಳು ಪ್ರಾರಂಭ ಆಗಿದೆ. 9ನೇ ತಾರೀಕು ಪ್ರಾರಂಭ ಆಗಿದೆ. ವಿಶೇಷವಾಗಿ ನಾಳೆ 8ನೇ ತಾರೀಕು ಪುತ್ತೂರಿಗೆ ಎಲ್ಲ ಮಹಾಲಿಂಗೇಶ್ವರನ ಸಾನ್ನಿಧ್ಯಕ್ಕೆ ಎಲ್ಲ ಹೊರೆಕಾಣಿಕೆಗಳು ಬರ್ತವೆ. ಶಶಿಕುಮಾರ್ ರೈ ಅವರ ನೇತೃತ್ವದಲ್ಲಿ ಅಲ್ಲಿಂದ ಒಂದು ಮೆರವಣಿಗೆ ಹೊರಡುತ್ತದೆ. ಮಹಾಲಿಂಗೇಶ್ವರ ದೇವಸ್ಥಾನದ ಮೆರವಣಿಗೆ ಹೊರಡುತ್ತೆ. ಆ ಮೆರವಣಿಗೆ ದರ್ಬೆವರೆಗೆ ಬರ್ತದೆ. ಸಂಜೆ 3 ಗಂಟೆಗೆ ಮಹಾಲಿಂಗೇಶ್ವರ ದೇವಸ್ಥಾನ, 2 ಗಂಟೆಗೆ ಸೇರ್ಬೇಕು, 3 ಗಂಟೆಗೆ ಮೆರವಣಿಗೆ ಶುರುವಾಗುತ್ತೆ. ಅದು ದರ್ಬೆವರೆಗೆ ಪಾದಯಾತ್ರೆಯಲ್ಲೇ ಬರುತ್ತೆ. ಆಮೇಲೆ ಅದಕ್ಕೆ ಭಜನಾ ತಂಡಗಳಿದ್ದಾವೆ, ಸಂಗೀತ ತಂಡಗಳಿದ್ದಾವೆ, ಶಿಲ್ಪ ಕಲ್ಲಡ್ಕದ ತಂಡಗಳಿದ್ದಾವೆ, ಚೆಂಡೆಗಳಿದ್ದಾವೆ, ನಗಾರಿಗಳಿದ್ದಾವೆ, ಬ್ಯಾಂಡ್ ವಾದ್ಯಗಳಿದ್ದಾವೆ, ಭಜನಾ ತಂಡಗಳು, ಹೀಗೆ ಎಲ್ಲ ತಂಡಗಳನ್ನ, ನೃತ್ಯ ರೂಪಕಗಳನ್ನ ಜೋಡಿಸಿಕೊಂಡು 1-2 ಟ್ಯಾಬ್ಲೋಗಳಿದೆ. ಇದನ್ನೆಲ್ಲ ಇಟ್ಕೊಂಡು ಮಹಾಲಿಂಗೇಶ್ವರ ದೇವಸ್ಥಾನದಿಂದ ದರ್ಬೆವರೆಗೆ ಬರ್ತದೆ. ದರ್ಬೆಯಿಂದ ಅವರೆಲ್ಲರೂ ವಾಹನ ಹತ್ತಾರೆ. ಆ ವಾಹನ ಹತ್ತಿ ಈಶ್ವರ ಮಂಗಲಕ್ಕೆ ಬರ್ತಾರೆ. ಈಶ್ವರ ಮಂಗಲದಲ್ಲಿ ಇಲ್ಲಿ ನಮ್ಮ ಹನುಮಗಿರಿಗೆ ಸಂಜೆ 6 ಗಂಟೆ ಹೊತ್ತಿಗೆ ನಮ್ಮ ಹೊರೆಕಾಣಿಕೆ ಪ್ರವೇಶ ಆಗ್ತದೆ. ಇದು ನಾಳೆ. 9ನೇ ತಾರೀಕು ಗ್ರಾಮಗಳಿಗೆ ಸುತ್ತಾಡಿ ಅಯೋಧ್ಯೆಯಿಂದ ಬಂದಿರತಕ್ಕಂಥ ರಾಮಜ್ಯೋತಿ, ಕೊಪ್ಪಳದ ಗಂಗಾವತಿಯಲ್ಲಿರ್ತಕ್ಕಂಥ ಆಂಜನೇಯ ಕ್ಷೇತ್ರದಿಂದ ಬಂದಿರತಕ್ಕಂಥ ಆಂಜನೇಯನ ಜ್ಯೋತಿ, ಎಲ್ಲ ಮನೆಗಳ ದರ್ಶನ, ಮಂದಿರಗಳ ದರ್ಶನ, ದೇವಸ್ಥಾನಗಳ ದರ್ಶನ, ಗ್ರಾಮ ದರ್ಶನಗಳನ್ನು ಮಾಡಿಕೊಂಡು ಅದು ಈಶ್ವರ ಮಂಗಲದ ಮಹಾಲಿಂಗೇಶ್ವರ ಪಂಚಲಿಂಗೇಶ್ವರ ಕ್ಷೇತ್ರ ಸಾನ್ನಿಧ್ಯಕ್ಕೆ ಬರ್ತದೆ. ಆ ಸಾನ್ನಿಧ್ಯದಿಂದ ಮಧ್ಯಾಹ್ನ 3 ಗಂಟೆಗೆ
ಸರಿಯಾ ಸತ್ಯನ ಸಮಯ ಬಂದಿ ಮಧ್ಯಾಹ್ನ 3 ಗಂಟೆಗೆ ಅಲ್ಲಿಂದ ಹೊರಟು ಅದು ಹನುಮಗಿರಿಯನ್ನು ಪ್ರವೇಶ ಮಾಡ್ತದೆ. ಆ ಹನುಮಗಿರಿಯ ಒಳಗಡೆ ಬಂದು ಅಲ್ಲಿಂದ ಮೆರವಣಿಗೆಯಲ್ಲಿ ಬರ್ತದೆ. ಈಗ ಎಲ್ಲ ಕಡೆ ಮೆರವಣಿಗೆ ಆಗ್ತಾ ಇದೆ. ಇಲ್ಲಿ ಒಂದು ವಿಜೃಂಭಣೆಯ ಮೆರವಣಿಗೆಯನ್ನು ಈಶ್ವರ ಮಂಗಲದ ಗ್ರಾಮಸ್ಥರು ಮಾಡ್ತಾರೆ. ಆ ಗ್ರಾಮಸ್ಥರ ಮೆರವಣಿಗೆ ಅಲ್ಲಿಂದ ಬರ್ತದೆ. ಅಲ್ಲಿಂದ ಹನುಮಗಿರಿಗೆ ಪ್ರವೇಶ ಆಗ್ತದೆ. ಹನುಮಗಿರಿಯಲ್ಲಿ ಇರತಕ್ಕಂತಹ ನಮ್ಮ ಭದ್ರದೀಪಕ್ಕೆ ಅದನ್ನ ಜೋಡಿಸ್ತೇವೆ. ಆ ನಂತರ ಅದು ನಿರಂತರವಾಗಿ ಇಲ್ಲಿರತಕ್ಕಂತಹ ಮಂದಿರದಲ್ಲಿ ಅದು ಉರಿತದೆ. ಈಗಾಗಲೇ ನಾವು ಅದಕ್ಕೆ ರಾಘವೇಶ್ವರ ಸ್ವಾಮಿಗಳನ್ನ ಕೇಳಿದ್ದೇವೆ. ರಾಘವೇಶ್ವರ ಸ್ವಾಮಿಗಳು ಬಂದು ಅದನ್ನು ಮಾಡ್ತಾ ಅಂತ ಇರ್ತಾರೆ. ಅವರು ಆ ಸಂದರ್ಭದಲ್ಲಿ ಸಮಯ ನೋಡ್ಕೊಂಡು ನಾವು ಮಾಡ್ತೀವಿ. ಹೀಗಾಗಿ 9ನೇ ತಾರೀಕು ರಾಮಜ್ಯೋತಿಯ ಪ್ರವೇಶ ಈಶ್ವರ ಮಂಗಲಕ್ಕೆ. ಅದಕ್ಕಿಂತ ಮುಂಚೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ಇಲ್ಲಿ ಉಗ್ರಾಣ ಮುಹೂರ್ತ ಇದೆ. 10 ಗಂಟೆಗೆ ಈ ಉಗ್ರಾಣ ಮುಹೂರ್ತಕ್ಕೆ ಇಲ್ಲಿಯ ಗ್ರಾಮಸ್ಥರೆಲ್ಲ ಸೇರಿ ನಿಶ್ಚಯ ಮಾಡಿದ್ದಾರೆ. ಬೇರೆ ಊರಿಂದ ಬರುವುದಕ್ಕಿಂತ ಮುಂಚೆ ನಮ್ದು ಬರ್ಬೇಕು. ಹಾಗಾಗಿ ಅದು ಕ್ರಮವೂ ಹಾಗೆ. ಗ್ರಾಮದ ಪಂಚಲಿಂಗೇಶ್ವರ ಸಾನ್ನಿಧ್ಯದಿಂದ ಹೊರೆ ಕಾಣಿಕೆಗಳು ಬರ್ತದೆ ಬೆಳಿಗ್ಗೆ 9 ಗಂಟೆಗೆ. ಅದು 10 ಗಂಟೆಗೆ ಇಲ್ಲಿ ಉಗ್ರಾಣ ಮುಹೂರ್ತ ಇರ್ತದೆ. ಇದು 10ನೇ ತಾರೀಕು ನಮ್ಮ ರಾಜ್ಯದ ಘನವೆತ್ತ ಸರ್ಕಾರದ ಮಾನ್ಯ ರಾಜ್ಯಪಾಲರಾಗಿರ್ತಕ್ಕಂಥ ಗೆಹ್ಲೋಟ್ ಅವರು ಬರ್ತಾರೆ. ಅವರು ಆವತ್ತು ಬಂದು ನಮ್ಮ ಸುಂದರವಾಗಿರ್ತಕ್ಕಂಥ 2 ಗೋಪುರಗಳ ನಿರ್ಮಾಣ ಆಗಿದೆ. ಹನುಮಗಿರಿಯ ಗಾರ್ಡನ್ ನಿರ್ಮಾಣ ಆಗಿದೆ. ಇದೆಲ್ಲವನ್ನ ಲೋಕಾರ್ಪಣೆ ಅವರು ಮಾಡ್ತಾರೆ. ಈಗದ ಪ್ರಕಾರ 11:30 ಗಂಟೆಗೆ 11:30 ಗಂಟೆಗೆ ಅವ್ರು ಬರ್ತಾರೆ. 12:30 ಗಂಟೆವರೆಗೆ ಇರ್ತಾರೆ. ಇಲ್ಲಿ ಒಂದು ಲೋಕಾರ್ಪಣೆ ಮಾಡ್ತಾರೆ. ಲೋಕಾರ್ಪಣೆ ಮಾಡಿ ದೇವರ ದರ್ಶನ ಮಾಡ್ತಾರೆ. ದೇವರ ದರ್ಶನ ಮಾಡಿ ಯಾಗಶಾಲೆಗೆ ಹೋಗ್ತಾರೆ. ಯಾಗಶಾಲೆಯಲ್ಲಿ ಪೇಜಾವರ ಸ್ವಾಮಿಗಳು ಬೆಳಿಗ್ಗೆ ಬಂದಿರ್ತಾರೆ. 9ನೇ ತಾರೀಕು ನಮ್ಮ ರಾಮ ಜಪ ಯಾಗದ ಕಾರ್ಯಗಳು ಪ್ರಾರಂಭ ಆಗ್ತದೆ. 10ನೇ ತಾರೀಕು ಆವತ್ತು ದೀಪ ಬೆಳಗಿ ಆ ಯಾಗವನ್ನ ಯಾಗಕುಂಡದಲ್ಲಿ ಅಗ್ನಿಯನ್ನ ಇದು ಮಾಡಿಸ್ಕೊಂಡು ಪೇಜಾವರ ಸ್ವಾಮಿಗಳು ಆ ಯಾಗಶಾಲೆಯ ಉದ್ಘಾಟನೆಯನ್ನ ಮಾಡ್ತಾರೆ. ಯಾಗಶಾಲೆಯ ಎಲ್ಲವನ್ನ ವೀಕ್ಷಣೆ ಮಾಡಿ ರಾಜ್ಯಪಾಲರು ಯಾಗಶಾಲೆಯ ಪಕ್ಕದಲ್ಲಿರ್ತಕ್ಕಂಥ ವೇದಿಕೆ ನಿರ್ಮಾಣ ಆಗ್ತದೆ. ಆ ವೇದಿಕೆಯಲ್ಲಿ ಸಂದೇಶವನ್ನ ಕೊಡ್ತಾರೆ. ಧರ್ಮ ಸಂದೇಶವನ್ನು ಅವತ್ತು ರಾಘವೇಶ್ವರ ಸ್ವಾಮಿಗಳು ಕೊಡ್ತಾರೆ. ಪೇಜಾವರ ಸ್ವಾಮಿಗಳು ಅದಕ್ಕಿಂತ ಮುಂಚೆ ಕೊಟ್ಟು ಹೋಗಿರ್ತಾರೆ. ಗವರ್ನರ್ ಮತ್ತೊಂದು ಸಂದೇಶವನ್ನ ಕೊಟ್ಟು ಉದ್ಘಾಟನೆ ಮಾಡಿ ಅವ್ರು ತೆರಳುತ್ತಾರೆ. ಇದು 10ನೇ ತಾರೀಕು. 11ನೇ ತಾರೀಕಿನ ದಿವಸ ನಮ್ಮ ಪೂರ್ಣ ಯಾಗದ ಪೂರ್ಣಾಹುತಿ. ಆವತ್ತು ಸುಮಾರು ಈಗ ನಾವೇನ್ ಹೇಳಿದ್ದೇವೆ ಮಂತ್ರ ದೀಕ್ಷೆಯನ್ನು ತಗೊಂಡವರು ಸುಮಾರು ಈಗಾಗಲೇ 13,000 ಸಂಖ್ಯೆ ಲೆಕ್ಕ ಸಿಕ್ಕಿದೆ. ಇನ್ನೆಷ್ಟು ನಮ್ಗೆ ಗೊತ್ತಿಲ್ಲ. ಈ 13,000 ಜನ ದಂಪತಿ ಸಮೇತ ಬರಬೇಕು ಅಂತ ವಿನಂತಿ ಮಾಡಿದೆ. ಅವರು ಬೆಳಿಗ್ಗೆ ಸಂಕಲ್ಪ ಕೂತ್ಕೊಳ್ತಾರೆ 7 ಗಂಟೆಗೆ. ಆವತ್ತು 10 ಕುಂಡಗಳಲ್ಲಿ ಯಾಗ ನಡೀತದೆ. ಆ ಯಾಗ ಆದ್ಮೇಲೆ ಪೂರ್ಣಾಹುತಿ ನಡೀತದೆ. ಪೂರ್ಣಾಹುತಿ ಆದ್ಮೇಲೆ ಈ ಯಾಗ ಸಂಕಲ್ಪಕ್ಕೆ ಕೂತವರು ಆಹುತಿಯನ್ನು ಹಾಕಿದ್ಮೇಲೆ ಪೂರ್ಣಾಹುತಿಯೊಂದಿಗೆ ಸಮಾಪನಗೊಳ್ಳುತ್ತದೆ ಯಾಗ. ರಾಮಜ್ಯೋತಿ 9ನೇ ತಾರೀಕಿಗೆ ಸಮಾಪ್ತಿ ಆಗ್ತದೆ. ರಾಮ ಜಪ ಯಾಗ 11ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ಸಮಾಪ್ತಿ ಆಗ್ತದೆ. ಅಲ್ಲಿಗೆ ನಮ್ಮ ಯಾಗ ನಾರಿಕೇಳ ಸಮರ್ಪಣೆ, ರಾಮಜ್ಯೋತಿ ಮತ್ತು ರಾಮ ಜಪ ಇದರ ಸಮಾಪನಗಳು ಆಗ್ತದೆ 11ನೇ ತಾರೀಕು. 12ನೇ ತಾರೀಕಿಗೆ ಬ್ರಹ್ಮಕಲಶದ ಕಾರ್ಯಗಳು ಅದು 9ಕ್ಕೆ ಪ್ರಾರಂಭ ಆಗ್ತದೆ. 8ಕ್ಕೆ 8ನೇ ತಾರೀಕು 8ನೇ ತಾರೀಕಿಂದ 12ನೇ ತಾರೀಕಿನವರೆಗೆ ಮೇಲೆ ರಾಮ ಮತ್ತು ಹನುಮಂತನ ಸಾನ್ನಿಧ್ಯದಲ್ಲಿ ಬ್ರಹ್ಮಕಲಶದ ಪೌರೋಹಿತ್ಯ ಕಾರ್ಯಗಳು ಆಗಮಶಾಸ್ತ್ರೋಕ್ತವಾಗಿ ಕುಂತಾರ್ ರವಿಸ್ತಂತ್ರಿ ಅವರ ನೇತೃತ್ವದಲ್ಲಿ ನಡೀತಾ ಇರ್ತದೆ. 12ನೇ ತಾರೀಕು ಬ್ರಹ್ಮಕಲಶಗಳು ಪೂರ್ಣ ಆಗ್ತದೆ. ರಾತ್ರಿ ಉತ್ಸವ ಇದೆ. ಇಲ್ಲಿಗೆ ನಮ್ಮ ಬ್ರಹ್ಮಕಲಶದ ಕಾರ್ಯಗಳು 12ನೇ ತಾರೀಕು ರಾತ್ರಿಗೆ ಸಮಾಪನಗೊಳ್ಳುತ್ತದೆ. ಇದಕ್ಕೆ ಪೂರಕವಾಗಿ ಅನ್ನ ಸಂತರ್ಪಣೆ ನಡೀತದೆ. ಬಂದವರಿಗೆ ಅತಿಥಿ ಸತ್ಕಾರಗಳ ಕಾರ್ಯಗಳು ನಡೀತದೆ. ಬಂದವರುಗಳನ್ನ ಗೌರವಿಸುವಂತ ಕಾರ್ಯಗಳು ನಡೀತದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪಾಕಶಾಲೆಯ ಕಾರ್ಯ ಆಗಿದೆ. ಯಾಗ ನಿರ್ಮಾಣಕ್ಕೆ ಯಾಗಶಾಲೆಯ ನಿರ್ಮಾಣ ಆಗಿದೆ. ಅನ್ನಪೂರ್ಣ ಛತ್ರದ ನಿರ್ಮಾಣ ಆಗಿದೆ. ಸಾಂಸ್ಕೃತಿಕ ಮಂಟಪದ ರಚನೆ ಆಗಿದೆ. ಇನ್ನು ಬಾಕಿ ಉಳಿದ ರಾಮ ಮತ್ತು ಭಾರತ್ ಮಾತೆ ಎದುರು ಮಂಟಪಗಳು ಕಾರ್ಯಗಳು ನಡೀತಾ ಇದ್ದಾವೆ. ಹೀಗೆ ಸಾಂಸ್ಕೃತಿಕವಾಗಿ ಬೇಕಾಗಿರ್ತಕ್ಕಂಥ ವೇದಿಕೆಗಳ ರಚನೆ, ಭಜನೆಗೆ ಬೇಕಾಗಿರ್ತಕ್ಕಂಥ ವೇದಿಕೆಗಳ ರಚನೆ, ಅನ್ನ ಸಂತರ್ಪಣೆಯ ಕಾರ್ಯದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆ, ಪಾಕಶಾಲೆ ಹಿಂದೆ ಪೂರ್ಣವಾಗಿ ಹೈಜೆನಿಕ್ ಆಗಿರ್ತಕ್ಕಂಥ ಪಾಕಶಾಲೆ ಇಂಟರ್ಲಾಕ್ ಹಾಕಿ ಎಲ್ಲವನ್ನು ವ್ಯವಸ್ಥೆ ಮಾಡಿದೆ. ಉಗ್ರಾಣ ಹೊರಕಾಣಿಕೆಯನ್ನು ಇಡುವಂತ ಒಂದು ಹೊರಕಾಣಿಕೆ ಇದು. ಸಾಂಸ್ಕೃತಿಕವಾಗಿ ಆಳ್ವರ ನೇತೃತ್ವದಲ್ಲಿ ಈಗ ರಂಗಮಂಟಪದ ನಿರ್ಮಾಣ ಆಗುತ್ತೆ, ಅದು ರಚನೆ ಆಗುತ್ತೆ. ಹೀಗೆ ಒಂದು ಸುಂದರವಾಗಿರ್ತಕ್ಕಂಥ ಪ್ರಾಂಗಣದ ರಚನೆ ಈ ಬ್ರಹ್ಮಕಲಶಕ್ಕೋಸ್ಕರ ವ್ಯವಸ್ಥೆಗಳಾಗಿದ್ದಾವೆ. 3ನೇದು, ಇವತ್ತು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಗಳನ್ನ ಜೋಡಣೆ ಮಾಡಿರುವಂತ ಈ ಧಾರ್ಮಿಕ ಸಭೆಗಳಿಲ್ಲ. ಆದ್ರೆ ರಾಜ್ಯಪಾಲರು ಬರ್ತಾರೆ, ಸಂದೇಶ ಕೊಡ್ತಾರೆ. ಅಲ್ಲಿ ಸ್ವಾಮಿಗಳು ಬರ್ತಾರೆ, ಸಂದೇಶ ಕೊಡ್ತಾರೆ. ಈಗಾಗಲೇ ನಾವು ವಿನಂತಿ ಮಾಡಿದೆವು ಈ ರಾಜ್ಯದ ಈ ಜಿಲ್ಲೆಯ ಪ್ರತಿಷ್ಠಿತ ಎಲ್ಲ ಪ್ರಮುಖರನ್ನ
ಧಾರ್ಮಿಕ ನೇತಾರರನ್ನ, ಆಡಳಿತ ಮುಕ್ತೇಶ್ವರಗಳನ್ನ, ರಾಜ ಪರಂಪರೆಯಲ್ಲಿರ್ತಕ್ಕಂಥ ರಾಜರುಗಳನ್ನ, ಹೀಗೆ ಎಲ್ಲರನ್ನ ಕರೆದಿದ್ದೇವೆ. ಆಹ್ವಾನ ಪತ್ರಿಕೆಯನ್ನ ಗೌರವಪೂರ್ವಕ ಕಳಿಸಿಕೊಟ್ಟಿದೆ. ಅವರೆಲ್ಲರನ್ನ ವಿನಂತಿ ಮಾಡಿದೆವು. ಇದರ ಪ್ರಕಾರ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಕಂಚಿ ಕಾಮಕೋಟಿ ಸ್ವಾಮಿಗಳಿರ್ತಾರೆ, ರಾಘವೇಶ್ವರ ಸ್ವಾಮಿಗಳಿರ್ತಾರೆ, ಪೇಜಾವರ ಸ್ವಾಮಿಗಳಿರ್ತಾರೆ, ಪೇಜಾವರ ಸ್ವಾಮಿಗಳಿರ್ತಾರೆ, ಸುಬ್ರಹ್ಮಣ್ಯ ಮಠಾಧೀಶರಿರ್ತಾರೆ, ಎಡನೀರು ಮಠಾಧೀಶರಿರ್ತಾರೆ, ಕನ್ಯಾಡಿ ಸ್ವಾಮಿಗಳು ಬರ್ತಾರೆ, ಒಡಿಯೂರು ಸ್ವಾಮಿಗಳು ಬರ್ತಾರೆ. ಹೀಗೆ ನಮ್ಮ ಜಿಲ್ಲೆಯ ಎಲ್ಲ ಪ್ರಮುಖ ಸ್ವಾಮಿಗಳು, ರಾಜ್ಯದ ಅಂತಾರಾಜ್ಯ ಮಟ್ಟದ ಕಾಂಚಿ ಕಾಮಕೋಟಿ ಸ್ವಾಮಿಗಳು ಪ್ರಥಮ ಬಾರಿಗೆ ಬರ್ತಾ ಇದ್ದಾರೆ, ಅವರು ಬರ್ತಾರೆ. ಶೃಂಗೇರಿ ಸ್ವಾಮಿಗಳನ್ನು ವಿನಂತಿಸಿದ್ದೇವೆ. ಹೀಗೆ ಬೇರೆ ಬೇರೆ ಮಠದ ಜಗದ್ಗುರುಗಳು, ಪೀಠಾಧಿಪತಿಗಳು, ಮಠಾಧೀಶರು, ಸಾಧರು, ಸಂತರು, ನಾವು ಸ್ಪಷ್ಟಪಡಿಸಿದ್ದೇನೆ. ನಾವು ಪೀಠಾಧಿಪತಿಗಳು, ಮಠಾಧಿಪತಿಗಳು, ಸಾಧುಗಳು, ಸಂತರು, ಜಗದ್ಗುರುಗಳು ಮತ್ತು ಮಹಂತರು, ಇಷ್ಟು ಜನ ಬರ್ತಾರೆ. ಇದು ಧಾರ್ಮಿಕ ಪ್ರಮುಖರಲ್ಲಿ. ಪಂದಳದ ರಾಜರಾಗಿರ್ತಕ್ಕಂಥ ಈಗ ಇರ್ತಕ್ಕಂಥ ರಾಜಕುಮಾರ ಬರುವುದಕ್ಕೆ ಒಪ್ಪಿದ್ದಾರೆ. ಪಂದಳದ ರಾಜರು ಬರ್ತಾರೆ. ಇಲ್ಲಿರ್ತಕ್ಕಂಥ 60 ಅರಸುಗಳಿಗೆ ಕೇಳಿದ್ದೇವೆ, ಚೌಟ್ರ ಅರಮನೆ ಅರಸುಗಳಿಗೆ ಕೇಳಿದ್ದೇವೆ, ವಿಟ್ಲದ ಅರಮನೆಗೆ ಕೇಳಿದ್ದೇವೆ, ಕುಂಬಳಸೀಮೆಯ ಅರಸರಿಗೆ ಕೇಳಿದ್ದೇವೆ. ಹೀಗೆ ಅವರನ್ನು ಆಹ್ವಾನ ಪೂರ್ವಕವಾಗಿ, ಗೌರವಪೂರ್ವಕವಾಗಿ, ಪಾರಂಪರಿಕವಾಗಿರ್ತಕ್ಕಂಥ ಸಂರಕ್ಷಣೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಗೌರವಾತ್ಮಕ ಜಾನಪದೀಯವಾಗಿ ಬೆಳೆದು ಬಂದಿರತಕ್ಕಂಥ ಗುತ್ತಿ ಮನೆತನಗಳು, ಗಡಿಕಾರರು ಮತ್ತು ಇವರೆಲ್ಲರನ್ನ ಕರೆದಿದೆ. ಈ ರೀತಿಯ ಸಾಂಪ್ರದಾಯಿಕ ಬದ್ಧವಾಗಿ ಅವರನ್ನ ಕರೆಸ್ತಕ್ಕಂಥ ಕೆಲಸ ಕಾರ್ಯಗಳಿದೆ. ಸಾಮಾನ್ಯರ ಎಲ್ಲ 60 ಗ್ರಾಮದ ಎಲ್ಲ ಮನೆಗಳಿಗೆ ನಮ್ಮ ಸಮಿತಿಯವರು ಮನೆಗಳಿಗೆ ಕಾಗದವನ್ನು ತಲುಪಿಸಿದ್ದಾರೆ. ಜಾತಿ, ಮತ, ಪಂಥ, ಪಂಗಡ ಮೀರಿ ಕಾಗದಗಳನ್ನ ಕಳಿಸಿಕೊಟ್ಟಿದೆ. ಹೀಗೆ ಒಂದು ವಿಶಿಷ್ಟ ರೀತಿಯಲ್ಲಿ ವಿಶೇಷವಾಗಿರತಕ್ಕಂಥ ಬ್ರಹ್ಮಕಲಶಗಳ ಜೊತೆಗೆ ಸಂದೇಶಗಳನ್ನು ಸಾರತಕ್ಕಂಥ 5 ದಿನಗಳ ಕಾರ್ಯಕ್ರಮಕ್ಕೆ ಇಡೀ ಸಾರ್ವಜನಿಕರನ್ನ ನಾವು ಆಹ್ವಾನಿಸ್ತೇವೆ. ವಿಶೇಷವಾಗಿ ಮಾಧ್ಯಮದ ನಿಮ್ಮನ್ನೂ ಕರೀತಾ ಇದ್ದೇವೆ. ನಿಮ್ಮೆಲ್ಲರ ತಂಡದ ಜೊತೆ ಇರಬೇಕು, ನೀವು ಇದಕ್ಕೆ ಜೊತೆ ಬರಬೇಕು. ಜೊತೆಗೆ ನಿಮ್ಮ ಮುಖೇನವಾಗಿ ಸಮಾಜದ ಎಲ್ಲ ಬಂಧುಗಳನ್ನ ಆಹ್ವಾನಿಸ್ತೇವೆ. ಅವರು 11, 12 ದಿವಸ ಇರ್ತಾರೆ. ಈಗಾಗಲೇ ಇಲ್ಲಿ ಬೇಕಾಗಿರ್ತಕ್ಕಂತಹ ಸಭಾಂಗಣ ಇದೆ, ಅನ್ನಛತ್ರ ಇದೆ, ನಿರಂತರ ಅನ್ನದಾನ ನಡೀತದೆ, ಅತಿಥಿ ಗೃಹಗಳಿದ್ದಾವೆ, ಶೌಚಾಲಯಗಳಿದ್ದಾವೆ, ಇಲ್ಲಿಂದಲೇ ನಡೆಸ್ತಕ್ಕಂಥ ಗೋಶಾಲೆ ಇದೆ. ಇದೆಲ್ಲ ಈಗಾಗಲೇ ಇದೆ. ಅದನ್ನು ರಿನಿವೇಶನ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.